ಶಿರಹಟ್ಟಿ ಪಟ್ಟಣದಲ್ಲಿ ಸ್ತ್ರೀ ಶಕ್ತಿ ಭವನ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಚಂದ್ರಲೇಮಣಿ ಅವರಿಂದ ಚಾಲನೆ. ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ನಮ್ಮ ಶಿರಹಟ್ಟಿಯಲ್ಲಿ ಸಪ್ರೇಟ್ ಆಗಿ ಅವರಿಗಾಗಿ ಯಾವುದು ಭವನಗಳು ಇರಲಿಲ್ಲ, ವಿಶೇಷವಾಗಿ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಅದನ್ನು ಒಳ್ಳೆಯ ರೀತಿಯಿಂದ ಪ್ರತಿಯೊಂದು ಮಹಿಳೆಯರಿಗಾಗಿ ಸಂಬಂಧಪಟ್ಟಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳಿದ್ರೂ ಸಹಿತ ಆ ಭವನದಲ್ಲಿ ಅವರು ಮಾಡ್ಕೊಳ್ಳಿ ಅಂತೇಳಿ ನಾನು ಆಶಿಸ್ತೀನಿ. ಶಿರಹಟ್ಟಿ ಪಟ್ಟಣದಲ್ಲಿ ಮಹಿಳೆಯರಿಗಾಗಿ ಯಾವುದೇ ರೀತಿಯ ಭವನಗಳು ಇರಲಿಲ್ಲ. ಅವರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಸಮುದಾಯ ಭವನ ನಿರ್ಮಾಣ ಮಾಡುತ್ತಿದ್ದೇವೆ. ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಶಾಸಕರಾದ ಡಾಕ್ಟರ್ ಚಂದ್ರಲೇಮಣಿ ಹೇಳಿದರು. ಅವರು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ಶನಿವಾರ ಶಿರಹಟ್ಟಿ ಪಟ್ಟಣದ 17ನೇ ವಾರ್ಡಿನಲ್ಲಿ ನಿರ್ಮಿತಿ ಕೇಂದ್ರದ ವತಿಯಿಂದ ಸ್ತ್ರೀ ಶಕ್ತಿ ಭವನಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ನಿಲವ್ವ ಹುಬ್ಬಳ್ಳಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಹೊನ್ನಪ್ಪ ಶಿರಹಟ್ಟಿ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ನಾಗರಾಜ್ ಲಕ್ಕುಂಡಿ, ಪರಮೇಶ್ ಪರಬ್, ಜಾನು ಲಮಾಣಿ, ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಸಂದೀಪ್ ಕಪ್ಪತ್ತನವರ್, ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ನಂದಾ ಪಲ್ಲೇರ್, ರಾಮಣ್ಣ ಕಂಬಳಿ, ಅಕ್ಬರ್ ಸಾಬ್ ಯಾದಗಿರಿ, ಪರಶುರಾಮ್ ಡೊಂಕಬಳ್ಳಿ, ಸಿಡಿಪಿಒ ಮೃತ್ಯುಂಜಯ ಗುಡ್ಡದಾನವರಿ, ಡಿ ದೇವರಾಜ ಅರಸು ಇಲಾಖೆಯ ಅಧಿಕಾರಿ ಮರಿಗೌಡ ಸುರಕೋಡ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿದ್ದರಾಯ ಕಟ್ಟಿಮನಿ, ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರು ಹಾಗೂ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ, ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ. ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಯಾಕಂದ್ರೆ ಇವತ್ತು ಎಲ್ಲರೂ ಹೋದ್ರೂ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು, ಇನ್ನೊಂದು ಯಾವುದೋ ಭವನಕ್ಕೆ ಬಾಡಿಗೆ ಕಟ್ಟಬೇಕಾಗತ್ತಾ ಅಥವಾ ಇನ್ನೊಂದೇನೋ ಮಾಡೋದಕ್ಕಿಂತ ನೀವು ಮಹಿಳೆಯರು ಇವತ್ತೆಲ್ಲೋ ಒಂದು ಕಡೆ ಕುತ್ಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ನಮ್ಮ ಶಿರಹಟ್ಟಿಯಲ್ಲಿ ಇರಲಿಲ್ಲ. ಅದರ ಜೊತೆಗೆ ಈಗೂ ಲಕ್ಷ್ಮೇಶ್ವರದಲ್ಲಿ ಇಲ್ಲ. ಮೊದಲು ನಮ್ಮ ಶಿರಹಟ್ಟಿಗೆ ಬಂದಿದೆ. ಹಾಗಾಗಿ ಇಲ್ಲಿರುವಂಥ ಜನರು ಅದರ ಅನುಕೂಲತೆ ತಗೋಬೇಕು. ಇವತ್ತು ನಾವು ಕಟ್ಟಿದ ಮೇಲೆ ಹಾಗೆ ಬಿಡೋಂಗಿಲ್ಲ. ನೀವು ಏನೂ ಕೆಲಸ ಇಲ್ಲಂದ್ರೂ ಬಂದು ಇಲ್ಲೊಂದು ಅರ್ಧ ತಾಸು 1 ತಾಸು ಕುತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ನಾವೇನೂ ಅದನ್ನು ಯೂಸ್ ತೊಗೊಳ್ಳಿಲ್ಲ ಅಂದರೆ ಯಾರೋ ಹೊರಗಿನವ್ರು ಬರೋದು, ಏನೋ ಒಂದು ಕಿಡಿಗೇಡಿ ಬಂದು ಮತ್ತು ಅದಕ್ಕೆ ಗ್ಲಾಸ್ ಹೊಡೆಯೋದು, ಬಾಗಿಲ ಹೊಡೆಯೋದು, ಇನ್ನೊಂದು ಏನೋ ಕೆಲಸಗಳು, ಚಟುವಟಿಕೆಗಳು, ಅನ್ನೇತರ ಚಟುವಟಿಕೆಗಳು ಆಗದೇ ಇರುವಂಗೆ ನೀವು ಅದನ್ನು ನೋಡ್ಕೋಬೇಕಂದ್ರೆ ದಿನ 1 ತಾಸಾದರೂ ಬಂದು ಇಲ್ಲಿ ಹತ್ತಿರದಲ್ಲಿ ಮನೆ ಇದ್ದವ್ರು ಅದ್ರ ಎಲ್ಲರೂ ಇಲ್ಲೇ ಬಂದು 1 ತಾಸು ಕುತ್ಕೊಂಡು ನಿಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಎಲ್ಲ ಅಡಿಗೆ ಮುಗಿಸಿ ಎಲ್ಲರ ಹೋದ್ಮೇಲೆ ಬಂದು ಮಧ್ಯಾಹ್ನ ಬಂದು ಇಲ್ಲಿ 1 ತಾಸು 2 ತಾಸು ಕುತ್ಕೊಂಡು ಮಾತಾಡಿ ಹೋದ್ರೂ ಸಾಕು. ಹಾಗಾಗಿ ಆ ಒಂದು ಪೇಪರ್ ಓದಲಿ ಅಂತ ಎಲ್ಲರೂ ಪೇಪರನ್ನು ಓದ್ಕೊಂಡು ವಿಶೇಷವಾಗಿ ಆ ಯೋಜನೆಗಳನ್ನು ಇವತ್ತು ನಿಮಗೆ ಕಟ್ತಾ ಇರುವಂಥ ಈ ಭವನದ ಸದುಪಯೋಗವನ್ನು ನೀವು ತಗೋಬೇಕಂತ ಹೇಳ್ತಾರೆ.